Question number 37. If y equal to 1 plus sin x divided by cos x, then dy by dx is. This question DCT 2021 ಅಲ್ಲಿ ಕೇಳಿರೋ ಕ್ವಶನ್. 4 ಆಪ್ಷನ್ಸ್ ರೈಟ್ ಆನ್ಸರ್ ನೋಡಿ. ಫಸ್ಟ್, ಈ ಎರಡು ಫಂಕ್ಷನ್ ಅಬ್ಸರ್ವ್ ಮಾಡಿ. ಇದು ಯಾವ ಫಾರ್ಮಲ್ಲಿ ಇದೆ? u by v ಅಂದರೆ ಕೋಶನ್ ರೂಲ್ ಇದೆ. ಇದನ್ನ ಫಸ್ಟ್ನೇದು ನ್ಯೂಮರೇಟರ್ u ಅಂತ ತಗೊಳ್ಳಿ, ಇದನ್ನ v ಅಂತ ತಗೊಳ್ಳಿ. ಸೊ ಏನಾಯ್ತು? ಕೋಶನ್ ರೂಲ್, ಅದಕ್ಕೆ ಫಾರ್ಮುಲಾ ಇದೆ. ಓಕೆ, ಫಸ್ಟ್ನೇ ಫಂಕ್ಷನ್ ಆಗಿ ಇಟ್ಕೊಳ್ಳಿ, ಸೆಕೆಂಡ್ನೇ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ, ಸೆಕೆಂಡ್ನೇ ಫಂಕ್ಷನ್ ಆಗಿ ಇಟ್ಕೊಳ್ಳಿ, ಫಸ್ಟ್ನೇ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ, ಮೈನಸ್ ಫಸ್ಟ್ ಫಂಕ್ಷನ್ ಆಗಿ ಇಟ್ಕೊಳ್ಳಿ, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ. ನೆಕ್ಸ್ಟ್ ಯಾವುದು ಡಿನಾಮಿನೇಟರ್ ಇರೋದನ್ನ ಸೆಕೆಂಡ್ನೇ ಫಂಕ್ಷನ್ನ ಸ್ಕ್ವೇರ್ ಮಾಡಿ. ಓಕೆ, ಇದು ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಫಸ್ಟ್ ನೋಡ್ಕೊಳ್ಳಿ, ಒಂದೊಂದಾಗಿ ಅಪ್ಲೈ ಮಾಡಿ. ಫಸ್ಟ್ ವಿ. ಓಕೆ, ವಿ ಅಂತಂದ್ರೆ ಏನು? ಸೆಕೆಂಡ್ನೇ ಫಂಕ್ಷನ್ ಕಾಸ್ ಎಕ್ಸ್. ನೆಕ್ಸ್ಟ್ ಇವನ್ನ ಡಿಫ್ರೆನ್ಷಿಯೇಟ್ ಮಾಡಿ, ಅಂದರೆ ಏನು? 1 ಪ್ಲಸ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಟ್. 1 ಪ್ಲಸ್ ಸೈನ್ ಎಕ್ಸ್ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಏನು ಇದು ಮಾಡೋದು ಡಿಫ್ರೆನ್ಸ್ 0 ಪ್ಲಸ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್. 0 ಪ್ಲಸ್ ಕಾಸ್ ಎಕ್ಸ್ ಅಂದರೆ ಕಾಸ್ ಎಕ್ಸ್. ಅದನ್ನ ಇಲ್ಲಿ ಬರೆದಿದ್ದೀವಿ. ಮೈನಸ್ ಇದೆ, ಮೈನಸ್. ಯುನ ಹಾಗೆ ಬಿಟ್ಕೊಳ್ಳಿ. ಯು ಅಂತಂದ್ರೆ ಏನು? 1 ಪ್ಲಸ್ ಸೈನ್ ಎಕ್ಸ್ ಇಂಟು ಡಿ ವಿ ಬೈ, ಅಂದರೆ ಸೆಕೆಂಡ್ ಫಂಕ್ಷನ್ ಕಾಸ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಏನಾಗುತ್ತೆ? ದಟ್ ಈಸ್ ಮೈನಸ್ ಸೈನ್ ಎಕ್ಸ್ ಆಯಿತು. ಓಕೆ, ಸೊ ನಮ್ಗೆ ಇಲ್ಲಿ ಎರಡು ಸಿಕ್ಕಿದೆ, ಒಂದು ಕಾಸ್ ಎಕ್ಸ್ ಮತ್ತು ಸೈನ್ ಎಕ್ಸ್. ಸೊ ಅದನ್ನು ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇದನ್ನು ಡಿಫ್ರೆನ್ಸ್ ಡಿ ವೈ ಬೈ ಡಿ ಎಕ್ಸ್ ಬಂದು ಎಷ್ಟು ಬಂತು? ಮೈನಸ್ ಸೈನ್ ಎಕ್ಸ್ ಬಂದಿದೆ. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ನೆಕ್ಸ್ಟ್ ವಿ ಸ್ಕ್ವೇರ್ ಅಂದರೆ ಇದು ಕಾಸ್ ಸ್ಕ್ವೇರ್ ಆಗುತ್ತೆ, ಅದನ್ನ ಇಲ್ಲಿ ಬರೀರಿ. ಈ ಕಾನ್ಸೆಪ್ಟ್ ಅರ್ಥ ಆಗಿದೆಯಲ್ಲ? ಸೊ ಓಕೆ, ನೆಕ್ಸ್ಟ್ ಏನು ಮಾಡ್ಕೊಳ್ಳಿ ನೋಡಿ, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಏನಾಗುತ್ತೆ? ಕಾಸ್ ಸ್ಕ್ವೇರ್ ಎಕ್ಸ್ ಆಯಿತು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೈನ್ ಎಕ್ಸ್ ಇಂಟು 1 ಸೈನ್ ಎಕ್ಸ್ ಆಯಿತು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಆಯಿತು. ಕ್ಲಿಯರ್? ಸೊ ಡಿವೈಡೆಡ್ ಬೈ, ಸೊ ಡಿನಾಮಿನೇಟರ್ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳಿ, ಕಾಸ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನೋಡ್ಕೊಳ್ಳಿ, ನಾವು ಫಸ್ಟ್ ಏನು ಮಾಡ್ತೀನಿ, ಇಲ್ಲಿ ಸ್ವಲ್ಪ ರಿಅರೇಂಜ್ ಮಾಡ್ಕೊಡ್ತೀನಿ ನಿಮ್ಗೆ ನೀಟಾಗಿ ಅರ್ಥ ಆಗಲಿ ಅಂತ. ಓಕೆ, ಫಸ್ಟ್ ನಾನು ಏನು ಮಾಡ್ತೀನಿ, ಸೈನ್ ಸ್ಕ್ವೇರ್ನ ಬರ್ಕೊಳ್ಳಿ. ನೆಕ್ಸ್ಟ್ ಕಾಸ್ ಸ್ಕ್ವೇರ್ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರಾ? ಇನ್ನೇನು ಉಳಿತು? ಸೈನ್ ಸ್ಕ್ವೇರ್, ಸೈನ್ ಎಕ್ಸ್ ಉಳಿದಿದೆ. ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಆಯಿತು. ಈ ಸ್ಟೆಪ್ ಕ್ಲಿಯರ್? ಇದಾದ್ಮೇಲೆ ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ ಏನು? ಫಾರ್ಮುಲಾ ಗೊತ್ತಿದೆ, ದಟ್ ಈಸ್ 1. ಸೊ ಅದನ್ನು ಇಲ್ಲಿ ಬರಿತಾ ಇದ್ದೀವಿ 1. ನೆಕ್ಸ್ಟ್ ಪ್ಲಸ್ ಸೈನ್ ಎಕ್ಸ್ ಇದೆ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಓಕೆ, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ಯಾವ ರೀತಿ ಅಂದರೆ ನೋಡಿ, ಇದನ್ನು ಸೆಪ್ರೇಟಾಗಿ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಎಲ್ ಸೇಮ್ ಇದೆಯಲ್ಲ, ಇನ್ನು ಸೆಪ್ರೇಟ್ ನೋಡಿ, ಈ ರೀತಿ 1 ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಇದೆಯಲ್ಲ ಸೆಪ್ರೇಟ್, ಈ ರೀತಿ ನೋಡಿ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಇದೆಯಾ, ಪ್ಲಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೈನ್ ಎಕ್ಸ್ ಇದೆ, ಸೊ ಇದೆ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್, ಈ ರೀತಿ ಸೆಪ್ರೇಟ್ ಮಾಡ್ಕೋಬೋದು. ಇಷ್ಟು ಕ್ಲಿಯರ್? ಇಷ್ಟು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡಿ, 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. 1 ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಏನಂತ ಬರಿಬೋದು? ಸೆಕೆಂಡ್ ಸ್ಕ್ವೇರ್ ಬರಿಬೋದಾ? ನೆಕ್ಸ್ಟ್ ಪ್ಲಸ್ ಈ ಸೈನ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್ನ ಏನಂತ ಬರಿಬೋದು ನೋಡಿ, ಇದನ್ನು ಈ ರೀತಿ ಬರ್ಕೊಡ್ತೀನಿ. ಇಲ್ಲಿ 2 ಸ್ಕ್ವೇರ್ ಇದೆ, ಸೊ ಅದರಿಂದ ಫಸ್ಟ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಕಾಸ್ ಎಕ್ಸ್, ಅದನ್ನು 1 ಡಿವೈಡ್ ಬೈ ಕಾಸ್ ಎಕ್ಸ್ ಅಂತ ಮಾಡ್ಕೊಂಡೆ. ಈಗ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಅಂದ್ರೆ ಏನು? ದಟ್ ಈಸ್ ಟ್ಯಾನ್ ಎಕ್ಸ್ ಇಂಟು 1 ಡಿವೈಡ್ ಬೈ ಕಾಸ್ ಎಕ್ಸ್ ಅಂದರೆ ಸೀಕೆಂಟ್ ಎಕ್ಸ್. ಸೊ ಹಂಗೆ ನಾವು ಇದನ್ನ ಏನಂತ ಬರೀಬೋದು? ಸೀಕೆಂಟ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್ನ ಟ್ಯಾನ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಅಂತ ಬರೀಬೋದು. ಓಕೆ, ಅದನ್ನ ಇಲ್ಲಿ ಬರೀತೇನೆ, ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್. ಈ ಸ್ಟೆಪ್ ಕ್ಲಿಯರ್? ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, ಇಲ್ಲೂ ಸೀಕೆಂಟ್ ಎಕ್ಸ್, ಇಲ್ಲೂ ಸೀಕೆಂಟ್ ಎಕ್ಸ್. ಸೊ ಕಾಮನ್ ತೆಗೀರಿ. ಕಾಮನ್ ತೆಗೆದಾಗ ಇಲ್ಲಿ 2 ಇದೆ, ಸೊ ಒಂದು ಹೋಯ್ತು ಅಂದರೆ ಇನ್ನೊಂದು ಉಳ್ಕೊತ್ತೆ, ಸೀಕೆಂಟ್ ಎಕ್ಸ್ ಪ್ಲಸ್ ಇಲ್ಲಿ ಒಂದು ಹೋಗುತ್ತೆ, ಇನ್ನು ಉಳಿತು, ಇನ್ನು ಟ್ಯಾನ್ ಎಕ್ಸ್. ಓಕೆ, ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಓಕೆ,
ಸೊ ಇಲ್ಲಿ ನೋಡಿ ಆಪ್ಷನ್ ಯಾವುದು ಕರೆಕ್ಟ್ ಆನ್ಸರು? ನೋಡಿ ಯಾವುದು ಕರೆಕ್ಟು? secant x tan x plus tan x. ಸೊ ಇದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಈ ಕ್ವಶನ್ DCT 2021 ಅಲ್ಲಿ ಕೇಳಿದ್ದಾರೆ. ಕ್ವಶನ್ ನಂಬರ್ 38, ಇಫ್ y equal to cosecant square 3x then dy by dx is. ಈ ಕ್ವಶನ್ DCT 2021 ಅಲ್ಲಿ ಕೇಳಿರೋ ಕ್ವಶನ್. ನೋಡಿ 4 ಆಪ್ಷನ್ಸ್ನ ಕರೆಕ್ಟ್ ಆನ್ಸರ್ನ ಚೆಕ್ ಮಾಡಿ. ಸೊ ಫಸ್ಟ್ ಏನು ಮಾಡೋಣ, ಕೊಟ್ಟಿರೋ ಫಂಕ್ಷನ್ನ ಬರ್ಕೊಳ್ಳಿ. ನೆಕ್ಸ್ಟ್ ವೈನ ಡಿಫ್ರೆನ್ಷಿಯೇಟ್ ಮಾಡಿ dy by dx. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಚೈನ್ ರೂಲ್ ಇದೆ. ಜಸ್ಟ್ ಎಕ್ಸ್ ಇದ್ರೆ ಡೈರೆಕ್ಟಾಗಿ ಬರಿಬೋದು, ಬಟ್ ಅಗೇನ್ 3x ಇರೋದ್ರಿಂದ ನಾವು ಇದು ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೇನಿದೆ ಕಾಸ್ 3x ಕಂಪ್ಲೀಟ್ ನಾವು ಎಕ್ಸ್ ಅಂತ ತಗೊಳ್ಳಿ. ಹಾಗೇನಾಗುತ್ತೆ, ಎಕ್ಸ್ ಸ್ಕ್ವಯರ್ ಆಗುತ್ತೆ. ಎಕ್ಸ್ ಸ್ಕ್ವಯರ್ನ ಡಿಫ್ರೆನ್ಷಿಯೇಟ್ ಮಾಡೋದಾಗುತ್ತೆ 2x. ಆದರೆ ಎಕ್ಸ್ ಜಾಗದಲ್ಲಿ ಏನಿದೆ, ಕೊಸಿಕೆಂಟ್ 3x ಇದೆ. ಅದರಿಂದ ನಾವೇನು ಮಾಡೋಣ, 2 ಇಂಟು ಕೊಸಿಕೆಂಟ್ 3x ಅಂತ ಮಾಡ್ಕೊಳ್ಳಿ. ಕೊಸಿಕೆಂಟ್ 3x ಆಯಿತು. ಅಗೈನ್ ಮತ್ತೆ ನೋಡ್ಕೊಳ್ಳಿ, ಎಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ಲ. ಈಗ ನೋಡ್ಕೊಳ್ಳಿ, ಅಗೈನ್ ನಾವೇನು ಮಾಡಬೇಕು, ಎಕ್ಸ್ ಸ್ಕ್ವಯರ್ ಆಗಿದೆ, ಬಟ್ ಈ ಎಕ್ಸ್ ಜಾಗದಲ್ಲಿ ಏನಿದೆ, ಕೊಸಿಕೆಂಟ್ 3x ಇದೆ. ಈ ಕೊಸಿಕೆಂಟ್ 3x ಅಂದರೆ ಜನರಲ್ ಆಗಿ ನಾವು ಕೊಸಿಕೆಂಟ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಲ್ಲೇನಾಗುತ್ತೆ, ಮೈನಸ್ ಎ ಕೊಸಿಕೆಂಟ್ ಎಕ್ಸ್ ಕಾಟ್ ಎ ಎಕ್ಸ್ ಆಗುತ್ತೆ. ಅಂದರೆ ಎ ಜಾಗದಲ್ಲಿ ಏನಿದೆ, ಇಲ್ಲಿ 3 ಇದೆ. ಇದು ಚೈನ್ ರೂಲ್ ಆ್ಯಕ್ಚುಲಿ. ಓಕೆ, ಆಗ ನಾವೇನು ಮಾಡ್ಬೋದು, ಇಲ್ಲಿ ಮೈನಸ್ ಫಾರ್ಮುಲಾ ಅಪ್ಲೈ ಮಾಡ್ತಾ ಇರೋದು 3 ಇಂಟು ಕೊಸಿಕೆಂಟ್ 3x ಇಂಟು ಕಾಟ್ 3x. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಏನಿಲ್ಲ, ಜಸ್ಟ್ ಮಲ್ಟಿಪ್ಲೈ ಇದೆ, ಜಸ್ಟ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಸಾಕು. -3 ಇಂಟು 2 ಏನಾಗುತ್ತೆ, ಏನಾಯಿತು ನೋಡ್ಕೊಳ್ಳಿ, ದಟ್ ಈಸ್ -6. ಓಕೆ, ಇಲ್ಲಿ ಕೊಸಿಕೆಂಟ್ 3x, ಇಲ್ಲಿ ಕೊಸಿಕೆಂಟ್ 3x ಎರಡಿದೆ, ಸೊ ಸ್ಕ್ವಯರ್ ಆಗುತ್ತೆ. ಕೊಸಿಕೆಂಟ್ ಸ್ಕ್ವಯರ್ 3x. ನೆಕ್ಸ್ಟ್ ಕಾಟ್ 3x ಇದೆ, ಕಾಟ್ 3x. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ನೋಡಿ ಹಿಂಗೆ ಬಂದಿದೆ. ಸೊ ಇದು ನೋಡ್ಕೊಳ್ಳಿ, ಇದು ಎಷ್ಟನೇ ಆಪ್ಷನ್ಸ್ ನೋಡ್ಕೊಳ್ಳಿ. ಆಪ್ಷನ್ ಡಿ -6 ಕೊಸಿಕೆಂಟ್ ಸ್ಕ್ವಯರ್ 3x ಕಾಟ್ 3x. ಇದನ್ನು ನಾವು ಇಲ್ಲಿ ಬರೀಬೇಕು. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ಇದು ಕ್ವಶನ್ DCT 2021 ಕೇಳಿರೋ ಕ್ವಶನ್. ಈಗ ನೋಡಿ ಕ್ವಶನ್ ನಂಬರ್ 39, ಇಫ್ x equal to a sin theta then y equal to b cos theta then dy by dx at t equal to pi by 4. ಇದು ಕ್ವಶನ್ DCT 2021 ಅಲ್ಲಿ ಕೇಳಿರೋ ಕ್ವಶನ್. ಓಕೆ, ಸೊ ಡ್ಯಾಶ್ ಅಂತ ಕೇಳಿದೆ. ಈಗ ಫಸ್ಟ್ ನಾವೇನು ಮಾಡೋಣ, ಈ ರೀತಿ ಕೊಟ್ಟಾಗ ಎರಡೂ ಫಂಕ್ಷನ್ನ ಫಸ್ಟ್ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಎರಡೂ ಫಂಕ್ಷನ್ನ ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡೋಣ. ಓಕೆ, ಎಷ್ಟು ಸ್ಟೆಪ್ ಕ್ಲಿಯರ್? ಫಸ್ಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ dx ಬೈ ಡಿಟಾ, ವೈನ ಡಿಫ್ರೆನ್ಷಿಯೇಟ್ ಮಾಡಿ dy ಬೈ ಟಿ ಟೀಟಾ ಆಗುತ್ತೆ. ಓಕೆ, ನೆಕ್ಸ್ಟ್ ಎ ಕಾನ್ಸ್ಟೆಂಟ್ ಇದೆ, ಸೈನ್ ಟೀಟಾನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಥೀಟಾ ಆಗುತ್ತೆ. ಓಕೆ, ನೋಡಿ ಈ ರೀತಿ. ಅದೇ ರೀತಿ ಬಿ ಕಾನ್ಸ್ಟೆಂಟ್, ಕಾಸ್ ಥೀಟಾನ ಡಿಫ್ರೆನ್ಷಿಯೇಟ್ ಮಾಡೋದೇನು, ಮೈನಸ್ ಸೈನ್ ಥೀಟಾ. ನೋಡಿ ಇಲ್ಲಿ, ಸೊ ಅದನ್ನ ಇಲ್ಲಿ ಬರಿತಾ ಇದ್ದೀವಿ. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಸೈನ್ ಥೀಟಾ ಆಯಿತು. ಈಗ ನಮ್ಗೇನು ಸಿಕ್ತೀಗ, dx ಬೈ ಡಿ ಥೀಟಾ ಎ ಕಾಸ್ ಥೀಟಾ ಆಯಿತು. ಅದೇ dy ಬೈ ಡಿ ಥೀಟಾ ಮೈನಸ್ ಬಿ ಸೈನ್ ಥೀಟಾ ಆಯಿತು. ಇದನ್ನು ನಾವು dy ಬೈ ಡಿ ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. dy ಬೈ ಡಿ ಥೀಟಾ ಅಂದರೆ ಏನು, dy ಬೈ ಡಿ ಥೀಟಾ, dy ಬೈ ಡಿ ಎಕ್ಸ್ ಅಂದರೆ dy ಬೈ ಡಿ ಥೀಟಾ ಡಿವೈಡ್ ಬೈ dx ಬೈ ಡಿ ಥೀಟಾ. dy ಬೈ ಡಿ ಥೀಟಾ ಅಂದರೆ ಏನು, ಇಲ್ಲಿ ಬಂದಿದ್ದಾರೆ ಆನ್ಸರ್, ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಮೈನಸ್ ಬಿ ಇಂಟು ಸೈನ್ ಥೀಟಾ, ಅದನ್ನಿಲ್ಲಿ ಬರೀರಿ, ಡಿವೈಡೆಡ್ ಬೈ dx by d theta, that is a cos theta. Clear? Is equal to, ಇಲ್ಲಿ sin theta by cos theta ಇದೆ ನೋಡಿ, ಈ ರೀತಿ ಬರೆಯುವುದು, ಮೈನಸ್ ಬಿ ಡಿವೈಡೆಡ್ ಬೈ ಎ. ಸೈನ್ ಬೈ ಕಾಸ್ ಅಂದ್ರೆ ಏನು, ಟ್ಯಾನ್ ಥೀಟಾ, ಅದನ್ನ ಇಲ್ಲಿ ಬರಿತಾ ಇದ್ದೀವಿ, ಇಂಟು ಟ್ಯಾನ್ ಥೀಟಾ. ಈ ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ, ಈ ಡಿಫ್ರೆನ್ಷಿಯೇಟ್ ಬಂದಿದ್ದಕ್ಕೆ ನಾವು ಥೀಟಾಗೆ ಪೈ ಬೈ 4ನ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾವೇನು ಮಾಡೋಣ, ಮೈನಸ್ ಬಿ ಡಿವೈಡ್ ಬೈ ಎ ಇಂಟು, ಅಂದರೆ ಟೀಟಾ ಜಾಗದಲ್ಲಿ ನಾವೇನು ಮಾಡಬೇಕು, ಪೈ ಬೈ 4 ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, ಇಲ್ಲಿ ಮೈನಸ್ ಬಿ ಡಿವೈಡ್ ಬೈ ಎ ಆಯಿತು.
ಟ್ಯಾನ್ ಪೈ ಬೈ 4 ಅಂದರೆ ಟ್ಯಾನ್ 45 ಅಂತ, ಪೈ ಬೈ 4 ಅಂದರೆ 45, ಎಷ್ಟು ವ್ಯಾಲ್ಯೂ 1 ಇದೆ. ಸೊ ಅದನ್ನು ಇಲ್ಲಿ ಬರಿತಾ ಇದ್ದೀವಿ. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತೆ. ಇದು ಮೈನಸ್ ಬಿ ಡಿವೈಡ್ ಬೈ ಎ. ಇದು ಎಷ್ಟನೇ ಆಪ್ಷನ್ಸ್ ನೋಡ್ಕೊಳ್ಳಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಮೈನಸ್ ಬಿ ಬೈ ಎ. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. DCT 2021 ಕೇಳಿರೋ ಕ್ವಶನ್. Question number 40. If y equal to x to the power of x, then dy by dx is. ಈ ಕ್ವಶನ್ DCT 2021 ಕೇಳಿರೋ ಕ್ವಶನ್. 4 ಆಪ್ಷನ್ಸ್ ಇಂದ ಫಸ್ಟ್ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಏನು ಮಾಡೋಣ, ಕೊಟ್ಟಿರೋಂಥ ಫಂಕ್ಷನ್ನ ಬರ್ಕೊಂಡು. ನೆಕ್ಸ್ಟ್ ಸ್ಟೆಪ್ ಲಾಗ್ ಆನ್ ಬೋತ್ ಸೈಡ್, ಎರಡು ಕಡೆ ಅಪ್ಲೈ ಮಾಡೋಣ. ಸೊ ವೈಗೆ ಲಾಗ್ ವೈ ಆಗುತ್ತೆ, ಇಸ್ ಈಕ್ವಲ್ ಟು ಎಕ್ಸ್ ಎಕ್ಸ್ ಟು ಲಾಗ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎಕ್ಸ್. ಇದು ಯಾವ ಫಾರ್ಮಲ್ಲಿದೆ, ಇದು ಲಾಗ್ ಎಮ್ ಟು ದ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಲಾಗ್ ಎಮ್ ಇದೆ. ಸೊ ಅದನ್ನು ನಾವಿಲ್ಲಿ ಚೇಂಜ್ ಮಾಡ್ಕೊಳ್ತೀವಿ. ಓಕೆ, ಲಾಗ್ ವೈ ಬರ್ಕೊಂಡ್ವಿ. ಇಲ್ಲೇನು ಮಾಡ್ತಾ ಇದ್ವಿ, ಸೊ ಈ ಫಾರ್ಮಿಗೆ ಹಾಕ್ಕೊಂಡ್ರೆ ಎನ್ ಅಂತಂದ್ರೇನು ಎಕ್ಸ್, ಅದನ್ನು ಬರೆದ್ವಿ. ಓಕೆ, ಇಂಟು ಲಾಗ್ ಎಕ್ಸ್ ಅಂದರೆ ಲಾಗ್ ಎಮ್ ಅಂದರೆ ಲಾಗ್ ಎಕ್ಸ್ ಆಗುತ್ತೆ. ಈಗ ನಮಗೇನು ಸಿಕ್ತು, ಎರಡು ಫಂಕ್ಷನ್ ಸಿಕ್ತು. ಓಕೆ, ಸ್ಟ್ಯಾಂಡರ್ಡ್ ಫಾರ್ಮಿಗೆ ಈ ರೀತಿ ತೊಗೊಂಡ್ವಿ. ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸನ್ನು ನಾವು ಯು ಅಂತ ತಗೊಳ್ಳಿ, ಇದನ್ನು ವಿ ಅಂತ ತಗೊಳ್ಳಿ. ಇಲ್ಲೇನಾಯಿತು, ಪ್ರಾಡಕ್ಟ್ ರೂಲ್ ಆಯಿತು. ಓಕೆ, ಸೊ ಪ್ರಾಡಕ್ಟ್ ರೂಲ್ಗೆ ನಾವೇನು ಮಾಡ್ತಾ ಇದ್ವಿ ನೋಡ್ಕೊಳ್ಳಿ, ಪ್ರಾಡಕ್ಟ್ ರೂಲ್ ಇಲ್ಲಿದೆ. ಓಕೆ, ಆ ಪ್ರಾಡಕ್ಟ್ ರೂಲ್ನ ನಾವಿಲ್ಲಿ ಅಪ್ಲೈ ಮಾಡೋಣ ಅಂತಂದರೆ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ. ಲಾಗ್ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, 1 ಡಿವೈಡ್ ಬೈ ಎಕ್ಸ್. ಬಟ್ ಇಲ್ಲಿ ಎಕ್ಸ್ ಬದಲು ವೈ ಇದೆ, ಸೊ ಅವಾಗೇನಾಗುತ್ತೆ, ದಟ್ ಈಸ್ 1 ಡಿವೈಡ್ ಬೈ ವೈ ಆಯಿತು. ಅಗೈನ್ ವೈನ ಡಿಫ್ರೆನ್ಷಿಯೇಟ್ ಮಾಡಿ, ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಆಯಿತು. ಕಾನ್ಸೆಪ್ಟ್ ಕ್ಲಿಯರ್? ಈಸ್ ಈಕ್ವಲ್ ಟು, ಈಗ ಪ್ರಾಡಕ್ಟ್ ರೂಲ ಫಸ್ಟ್ನೇ ಫಂಕ್ಷನ್ ಹಾಗೆ ಬರ್ಕೊಳ್ಳಿ, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ, ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬೈ ಎಕ್ಸ್ ಆಗುತ್ತೆ. ಪ್ಲಸ್ ನೋಡಿ, ಸೆಕೆಂಡ್ ಫಂಕ್ಷನ್ ಬರ್ಕೊಳ್ಳಿ, ಲಾಗ್ ಎಕ್ಸ್. ನೆಕ್ಸ್ಟ್ ಫಸ್ಟ್ನೇ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್, ಇಲ್ಲಿ ಎಕ್ಸ್ ಎಕ್ಸ್ ಇದೆ. ಓಕೆ, ಎರಡು ಎಕ್ಸ್ ಎಕ್ಸ್ ಇರೋದ್ರೆ ಏನು ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದಾ, ಎರಡು ಕ್ಯಾನ್ಸಲ್ ಆಯ್ತು ಅಂದಂಗೆ ಇನ್ನೇನು ಉಳಿತೋ, 1 ಉಳಿತು. ಸೊ ಅದನ್ನ ಇಲ್ಲಿ ಬರೀತಾ ಇದ್ವಿ. ಪ್ಲಸ್ ಇದೆ, ಪ್ಲಸ್ ಇಲ್ಲೇನು ಲಾಗ್ ಎಕ್ಸ್ ಇಂಟು 1 ಅಂದರೆ ಲಾಗ್ ಎಕ್ಸ್. ಇಲ್ಲಿ 1 ಬೈ ವೈ ಇದೆಯಲ್ಲ, ನಾನು ಈ ಕಡೆ ತೊಗೊಂಡಾಗ ಏನಾಗುತ್ತೆ, ವೈ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡ್ಕೊಳ್ಳಿ, ವೈ ಅಂತಂದ್ರೆ ಏನು, ಎಕ್ಸ್ ಟು ದ ಪವರ್ ಆಫ್ ಎಕ್ಸ್ ತಾನೆ. ನೆಕ್ಸ್ಟ್ 1 ಡಿವೈಡೆಡ್ ಬೈ ಲಾಗ್ ಎಕ್ಸ್. ಇಷ್ಟು ಕ್ಲಿಯರ್? ಸೊ ಇದನ್ನೇ ನಾವು ಏನಂತ ಕರಿತೀವಿ, ದಟ್ ಈಸ್ ಡಿ ವೈ ಬೈ ಡಿ ಎಕ್ಸ್. ಸೊ ಯಾವುದು ಆಪ್ಷನ್ ನೋಡ್ಕೊಳ್ಳಿ, ಆಪ್ಷನ್ ಇದು ಸಿ. ಸೊ ಅದನ್ನ ಇಲ್ಲಿ ಬರಿಬೇಕು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕ್ವಶನ್ DCT 2021 ಕೇಳಿರೋ ಕ್ವಶನ್.